2-3-24 मीठी बच्ची ये ನಾಲೆಜ್ ಬಿಲ್ಕುಲ್ ಶಾಂತಿ ಕಿ ಹೈ. ಬಾಬಾ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಈ ಜ್ಞಾನ ಬಿಲ್ಕುಲ್ ಶಾಂತವಾಗಿದೆ. इसमें कुछ भी बोलना नहीं, ಇದರಲ್ಲಿ ಏನೂ ಮಾತಾಡೋ ಮಾತಿಲ್ಲ. से ಶಾಂತಿ के सागर बाबा को याद करो, ಶಾಂತಿ ಸಾಗರ ತಂದೆಯನ್ನ ನೆನಪು ಮಾಡ್ತಾ ಇರಿ. प्रश्न आगे, उन्नति का आधार क्या है? बाप की शिक्षाओं को धारण कब कर सके? ಉನ್ನತಿಗೆ ಆಧಾರ ಏನಾಗಿದೆ? ತಂದೆಯ ಶಿಕ್ಷಣಗಳನ್ನ ಧಾರಣೆ ಯಾವಾಗ ಮಾಡ್ತೀರಾ? उत्तर आगे, उन्नति का आधार प्यार, एक बाप से सच्चा प्यार है. ಉನ್ನತಿಗೆ ಆಧಾರ ಪ್ರೀತಿ. ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿ ಅವಶ್ಯಕತೆ ಇದೆ. नजदीक रहते भी यदि उन्नति नहीं होती तो जरूर लौकिक कमी. ಹತ್ತಿರ ಇದ್ದರೂ ಸಹ ನೆನಪಿನ ಉನ್ನತಿ ಆಗ್ತಿಲ್ಲ ಅಂದರೆ ಪ್ರೀತಿ ಕಡಿಮೆ ಇದೆ. ಲವ್ ಹೋ ತೋ ಬಾಬಾ ಕೋ ಯಾದ್ ಕರೆ, ಪ್ರೀತಿ ಇದ್ರೆ ತಂದೆಯನ್ನ ನೆನಪು ಮಾಡಬೇಕು. ಯಾದ್ ಕರ್ನೆ ಸೆ ಸಬ್ ಶಿಕ್ಷಾओं को धारण कर सकते, ನೆನಪು ಮಾಡೋದ್ರಿಂದ ಎಲ್ಲ ಶಿಕ್ಷಣಗಳನ್ನ ಧಾರಣೆ ಮಾಡಬಹುದು. ಉನ್ನತಿ के लिए अपना सच्चा सच्चा चार्ट रखो, ಉನ್ನತಿಗೋಸ್ಕರ ನಿಮ್ಮ ಸತ್ಯವಾದ ಚಾರ್ಟ್ ಅನ್ನ ಇಡಿ. ಬಾಬಾ ಸೆ ಕೋಯಿ ಬಿ ಬಾತ್ ಚುಪಾವೋ ನಹಿ, ತಂದೆಯಿಂದ ಯಾವ ಮಾತನ್ನು ಸಹ ಬಚ್ಚಿಡಬೇಡಿ. ಆತ್ಮ ಅಭಿಮಾನಿ ಬಂತೆ ಖುದಕೋ ಸುಧರ್ತೆ ಜಾओ, ಆತ್ಮ ಅಭಿಮಾನಿಯಾಗಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂತ ನಡೆಯಿರಿ. ಓಂ ಶಾಂತಿ. बच्चे अपने को आत्मा समझकर बैठो और बाबा को याद करो. ಮಕ್ಕಳೇ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಕುತ್ಕೊಳ್ಳಿ, ತಂದೆಯನ್ನ ನೆನಪು ಮಾಡಿ. बाबा पूछते जब भी कहा सभा में भाषण करते हो तो घड़ी घड़ी ये पूछते हो कि तुम अपने को आत्मा समझते हो या देव. ಬಾಬಾ ಕೇಳ್ತಿದ್ದಾರೆ, ಯಾವಾಗ ಸಭೆಯಲ್ಲಿ ಭಾಷಣ ಮಾಡಿದಾಗ ಗಡಿ ಗಡಿ ನಿಮ್ಮ ಜೊತೆ ನೀವು ಕೇಳ್ತೀರಾ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡಿದ್ದೀರಾ ಅಥವಾ ದೇಹನ? अपने को आत्मा समझकर यहाँ बैठो, ಆತ್ಮ ಹಿ ಪುನರ್ಜನ್ಮೆ ಆತೆ. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಕುತ್ಕೊಳ್ಳಿ, ಆತ್ಮನೇ ಪುನರ್ಜನ್ಮದಲ್ಲಿ ಬರುತ್ತೆ. अपने को आत्मा समझ परम पिता परमात्मा को याद करो, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಪರಂಪಿತ ಪರಮಾತ್ಮನನ್ನ ನೆನಪು ಮಾಡಿ. बाप को याद करने से ही तुम्हारे विकर्म विनाश होंगे, इसको योग अग्नि कहा जाता. ತಂದೆಯನ್ನ ನೆನಪು ಮಾಡೋದ್ರಿಂದ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. ಇದಕ್ಕೆ ಯೋಗ ಅಗ್ನಿ ಅಂತ ತಿಳಿಸಲಾಗಿದೆ. निराकार बाप निराकार बच्चों को कहते मुझे याद करने से तुम्हारे पाप कट जाएंगे और तुम पावन बन जाएंगे. ನಿರಾಕಾರ ತಂದೆ ನಿರಾಕಾರ ಮಕ್ಕಳಿಗೆ ಕೇಳ್ತಿದ್ದಾರೆ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ, ನನ್ನ ನೆನಪಿನಿಂದ ನಿಮ್ಮ ಪಾಪಗಳು ಕಟ್ಟಾಗತ್ತೆ ಮತ್ತೆ ತಾವು ಪಾವನ ಆಗ್ತೀರಾ. फिर तुम भक्ति मुक्ति जीवन मुक्ति को पाएंगे, ನಂತರ ತಾವು ಮುಕ್ತಿ ಜೀವನ್ ಮುಕ್ತಿಯನ್ನು ಪಡಿತೀರಾ. सभी को मुक्ति के बाद जीवन मुक्ति में आना जरूर है, ಎಲ್ಲರೂ ಸಹ ಮೊದಲು ಮುಕ್ತಿಯಲ್ಲಿ ಬಂದು ನಂತರ ಜೀವನ್ ಮುಕ್ತಿಯಲ್ಲಿ ಬರಲೇಬೇಕು. तो घड़ी घड़ी ये कहना पड़े अपने को आत्मा निश्चय करके बैठो. घड़ी घड़ी ಇದನ್ನ ತಿಳಿಸಲಾಗುತ್ತೆ, ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡಿಕೊಂಡು ಕುತ್ಕೊಳ್ಳಿ. भाइयों और बहनों, अपने को आत्मा समझ बैठो और बाबा को याद. ಸಹೋದರ ಸಹೋದರಿಯರೇ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ. ये फरमान बाबा ने दिया है, ये है याद की याद. ಈ ಒಂದು ಆಜ್ಞೆಯನ್ನ ತಂದೆ ಕೊಟ್ಟಿದೆ, ಇದಾಗಿದೆ ನೆನಪಿನ ಯಾತ್ರೆ.
बाप कहते मेरे साथ बुद्धि का योग लगाओ तो तुम्हारे जन्म जन्मांतर के ಪಾಪ ಭಸಮ್ ಹೋ ಜಾಯ್. ತಂದೆ ತಿಳಿಸ್ತಾರೆ, ನನ್ನ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದಾಗ ತಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗತ್ತೆ. ये घड़ी घड़ी तुम याद कराएंगे समझाएंगे तब समझेंगे कि आत्मा अविनाशी है देह विनाशी. ಗಡಿ ಗಡಿ ತಾವು ನೆನಪು ಮಾಡ್ತಾ ತಿಳಿಸ್ತಾ ಇದ್ದಾಗ ತಿಳ್ಕೊಳ್ಳಾಗತ್ತೆ ಆತ್ಮ ಅವಿನಾಶಿ, ಈ ದೇಹ ವಿನಾಶಿ ಆಗಿದೆ. विनाशी आत्मा ही विनाशी देह धारण कर पाठ बजाकर एक शरीर छोड़ फिर दूसरा लेते. ಅವಿನಾಶಿ ಆತ್ಮ ವಿನಾಶಿ ದೇಹವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯ ಮಾಡಿ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ಪಡೆಯುತ್ತೆ. आत्मा का स्वधर्म तो शांत है, ये अपने स्वधर्म को नहीं जानते. ಆತ್ಮದ ಸ್ವಧರ್ಮನೇ ಶಾಂತಿ, ತಮ್ಮ ಸ್ವಧರ್ಮದ ಬಗ್ಗೆ ತಮಗೆ ಗೊತ್ತಿಲ್ಲ. आप बाबा कहते मुझे याद करो तो विकर्म विनाश होंगे. ಮೂಲ ಬಾತ್ ये है. ಈಗ ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. ಮೂಲ ಮಾತು ಇದೆಯಲ್ವಾ. पहले पहले तुम बच्चों को यही मेहनत करनी है. ಮೊಟ್ಟ ಮೊದಲು ತಾವು ಮಕ್ಕಳು ಇದೇ ಶ್ರಮವನ್ನು ಮಾಡಬೇಕಾಗಿದೆ. बेहद का बाप आत्माओं को कहते इसमें कोई शास्त्र उठाने की दरकार. ಅನಂತವಾದ ತಂದೆ ಆತ್ಮಗಳಿಗೆ ತಿಳಿಸಿದರು, ಇದರಲ್ಲಿ ಯಾವುದೇ ಶಾಸ್ತ್ರವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. तुम गीता का मिसाल देते हो तो भी कहते तुम सिर्फ गीता उठाते हो, वेदों का नाम क्यों नहीं लेते हो. ತಾವು ಗೀತೆಯ ಉದಾಹರಣೆಯನ್ನು ಕೊಡ್ತೀರ, ಆಗ ಅಂತಾರೆ ತಾವು ಗೀತೆಯನ್ನು ಮಾತ್ರ ತಗೊಳ್ತೀರಾ, ವೇದಗಳ ಹೆಸರನ್ನೇ ತಗೊಳಲ್ವಲ್ಲ. बाबा ने कहा उनसे पूछो वेद किस धर्म का शास्त्र है. ಬಾಬಾ ಅಂತಾರೆ ಅವರನ್ನು ಕೇಳಿ, ವೇದ ಯಾವ ಧರ್ಮದ ಶಾಸ್ತ್ರ ಆಗಿದೆ. कहते हैं आर्य धर्म का. आर्य किसको कहते हैं. हिंदू धर्म तो है ही नहीं, आदि सनातन है ही देवी देवता धर्म. ಆಗಂತಾರೆ ಆರ್ಯ ಧರ್ಮದ್ದು ಅಂತ. ಆರ್ಯ ಅಂತ ಯಾರಿಗೆ ಹೇಳಲಾಗತ್ತೆ, ಹಿಂದೂ ಧರ್ಮ ಅಂತೂ ಅಲ್ಲ, ಆದಿ ಸನಾತನ ದೇವಿ ದೇವತಾ ಧರ್ಮ ಅಲ್ವಾ. फिर आर्य कौन सा धर्म है. आर्य तो आर्य समाजियों का धर्म होगा ना. ಅಂದ ಮೇಲೆ ಆರ್ಯ ಯಾವ ಧರ್ಮ. ಆರ್ಯ ಸಮಾಜಿಗಳ ಧರ್ಮ ಇದೆಯಲ್ಲ. आर्य धर्म तो नाम ही नहीं. आर्य धर्म किसने स्थापन किया. ಆರ್ಯ ಅನ್ನುವ ಧರ್ಮದ ಹೆಸರೇ ಇಲ್ಲ. ಆರ್ಯ ಧರ್ಮ ಯಾರು ಸ್ಥಾಪನೆ ಮಾಡಿದ್ರು. तुमको वास्तव में गीता को भी नहीं उठाना है. ಬಾಬಾ ಅಂತಾರೆ ವಾಸ್ತವದಲ್ಲಿ ತಾವು ಗೀತೆಯನ್ನು ಸಹ ತಗೋಬಾರ್ದಾಗಿದೆ. पहली बात है अपने को आत्मा समझ बाबा को याद करो तो सतो प्रधान बन जाए. ಮೊಟ್ಟ ಮೊದಲು ಮಾತಾಗಿದೆ, ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಸತು ಪ್ರಧಾನ ಆಗ್ತೀವಿ. ये समय सब तमो प्रधान है. पहले पहले तो बाबा का ही परिचय देना है. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಿ. ಮಹಿಮಾ ಭಿ ಬಾಬಾ ಕಿ ಕರ್ನಿ ಹೈ. ಮಹಿಮೆನು ತಂದೆದೇ ಮಾಡಬೇಕಾಗಿದೆ. ये भी तुम तब कह सकेंगे जब तुम खुद बाबा को याद करते रहेंगे. इस बात की बच्चों में कमजोरी. ಇದು ಸಹ ಆಗ ತಾವು ತಿಳಿಸಕ್ಕೆ ಸಾಧ್ಯ ಯಾವಾಗ ಸ್ವಯಂ ತಂದೆಯನ್ನು ನೆನಪು ಮಾಡ್ತಾ ಇರ್ತೀವಿ. ಈ ಮಾತು ಮಕ್ಕಳಲ್ಲಿ ಬಲಹೀನತೆ ಇದೆ. बाबा हमेशा कहते याद की यात्रा का चार्ट रखो. ತಂದೆ ಸದಾ ತಿಳಿಸ್ತಿರ್ತಾರೆ ನೆನಪಿನ ಯಾತ್ರೆಯ ಚಾರ್ಟನ್ನು ಇಡಿ.
दिल से अरे पूछे हम कहाँ तक याद करते हैं. ಹೃದಯದಿಂದ ಪ್ರತಿಯೊಬ್ಬರೂ ಕೇಳಲಿ, ನಾವು ತಂದೆಯನ್ನ ಎಲ್ಲಿವರೆಗೂ ನೆನಪು ಮಾಡ್ತೀವಿ. तुम बच्चों के दिल में अथाह ಖುಷಿ रहनी चाहिए. ತಮ್ಮ ಮಕ್ಕಳ ಹೃದಯದಲ್ಲಿ ಅನಂತವಾದ ಖುಷಿ ಇರಬೇಕು. तुमको आंदरूनी खुशी होगी तो दूसरों को भी समझाने का असर हो. ತಮಗೆ ಆಂತರ್ಯವಾದಂಥ ಬಹಳಷ್ಟು ಅನಂತವಾದ ಖುಷಿ ಇದ್ದಾಗ ತಾವು ಇತರರಿಗೆ ತಿಳಿಸಿದಾಗ ಅದರ ಪ್ರಭಾವ ಬೀಳುತ್ತೆ. पहली मूल बात यही कहना है कि भाइयों और बहनों अपने को आत्मा समझो. ಮೊಟ್ಟ ಮೊದಲನೇ ಮಾತು ಇದನ್ನೇ ತಿಳಿಸಬೇಕಾಗತ್ತೆ. ಸಹೋದರ ಸಹೋದರಿಯರೇ, ತಮ್ಮನ್ನು ತಾವು ಆತ್ಮ ಅಂತ ತಿಳಿಯಿರಿ. ऐसे और कोई सत्संग में नहीं कहेंगे. ಈ ವಿಧಾನದಲ್ಲಿ ಬೇರೆ ಸತ್ಸಂಗದಲ್ಲಿ ಯಾರೂ ತಿಳಿಸಲ್ಲ. ವಾಸ್ತವ ಮೇ ಸತ್ಸಂಗ कोई है ही नहीं. ವಾಸ್ತವದಲ್ಲಿ ಸತ್ಸಂಗ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ. सत्य का संग एक ही है, बाकी है कुछ संग. यहाँ है बिल्कुल नया बात. ಸತ್ಯವಾದ ಸಂಘ ಒಂದೇ, ಮಿಕ್ಕಿದ್ದೆಲ್ಲ ಕುಸ್ಸಂಗ ಆಗಿದೆ. ಇಲ್ಲಂತೂ ಬಿಲ್ಕುಲ್ ಹೊಸ ವಿಷಯ ಅಲ್ವಾ. वेदों से कोई धर्म स्थापन हुआ ही नहीं तो हम वेदों को क्यों उठाए. ವೇದಗಳಿಂದ ಯಾವ ಧರ್ಮನೂ ಸ್ಥಾಪನೆ ಆಗಿಲ್ಲ. ಅಂದ ಮೇಲೆ ನಾವು ವೇದಗಳನ್ನು ಯಾಕೆ ತಕ್ಕೋಬೇಕು. कोई में भी ये नॉलेज है ही नहीं. खुद कहते हैं नेति नेति अर्थात हम नहीं जा. ಯಾರಲ್ಲೂ ಸಹ ಜ್ಞಾನ ಇಲ್ಲ. ಸ್ವಯಂ ಅಂತಿರ್ತಾರೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ. ಅಂದರೆ ನಮಗೆ ತಿಳಿದಿಲ್ಲ. ತೋ ನಾಸ್ತಿಕ್ ಹುವಾನ ಅಂದ ಮೇಲೆ ಅವರು ನಾಸ್ತಿಕರಾದ್ರಲ್ಲ. आप बाप स्वयं कहते आस्तिक बनो, अपने को आत्मा समझो. ये बातें गीता में कुछ नहीं. ಈಗ ಸ್ವಯಂ ತಂದೆ ತಿಳಿಸ್ತಿದ್ದಾರೆ, ತಮ್ಮನ್ನ ತಾವು ಆಸ್ತಿಕರಾಗಿ ಮಾಡಿಕೊಳ್ಳಿ, ತಮ್ಮನ್ನ ತಾವು ಆತ್ಮ ಅಂತ ತಿಳಿಯಿರಿ. ಈ ಮಾತುಗಳು ಗೀತೆಯಲ್ಲಿ ಏನೂ ಇಲ್ಲ. ವೇದೋ ಮೇ ಹೈ ನಹಿ. ವೇದ ಉಪನಿಷತ್ತು ಡೇರ್. ವೇದಗಳಲ್ಲೂ ಇಲ್ಲ. ವೇದ ಉಪನಿಷತ್ತು ಬಹಳಷ್ಟು ಇದೆ. ಆ ಕಿಸ್ ಧರ್ಮ ಕಾ ಶಾಸ್ತ್ರ ಹೈ. ಮನುಷ್ಯ ತೋ ಅಪನಿ ಬಾತೆ ಕರ್ತಿ रहते. ಈಗ ಅದು ಯಾವ ಧರ್ಮದ ಶಾಸ್ತ್ರ. ಮನುಷ್ಯರು ತಮ್ಮ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. तुमको किसी का भी सुनना नहीं. बाबा तो सहज समझाते. अपने को आत्मा समझ, बाबा को याद करो तो पावन बन जाए. ತಾವು ಬೇರೆ ಯಾರ ಮಾತನ್ನು ಕೇಳಬೇಡಿ. ತಂದೆ ಬಹಳ ಸಹಜವಾಗಿ ತಿಳಿಸ್ತಿದ್ದಾರೆ. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ, ಆಗ ಪಾವನರಾಗ್ತೀರಿ. इसलिए वर्ल्ड की हिस्ट्री ज्योग्राफी को जानना है. तुम्हारा ಈ ತ್ರಿಮೂರ್ತಿ ಗೋಲಾ ಮುಖ್ಯ. इसमें सब धर्म आ जाए. ಇದರಲ್ಲಿ ಚರಿತ್ರೆ ಭೂಗೋಳವನ್ನು ತಿಳ್ಕೋಬೇಕು. ನಿಮ್ಮ ತ್ರಿಮೂರ್ತಿ ಕಾಲಚಕ್ರ ಮುಖ್ಯವಾದದ್ದು. ಅದರಲ್ಲಿ ಎಲ್ಲ ಧರ್ಮಗಳು ಬಂದ್ಬಿಡತ್ತೆ. ಪೆಹ್ಲೆ ಪೆಹ್ಲೆ ಹೇ ದೇವಿ ದೇವತಾ ಧರ್ಮ. ಮೊಟ್ಟ ಮೊದಲಾಗಿದೆ ದೇವಿ ದೇವತಾ ಧರ್ಮ. बाबा ने कहा त्रिमूर्ति गोला बड़ा बड़ा बनाकर दहली के मुख्य स्थान पर जहाँ आना जाना बहुत हो वहाँ लगा. ತಂದೆ ತಿಳಿಸ್ತಿದ್ದಾರೆ, ತ್ರಿಮೂರ್ತಿ ಕಾಲಚಕ್ರ ದೊಡ್ಡ ದೊಡ್ಡ ಚಿತ್ರಗಳನ್ನು ತಯಾರು ಮಾಡಿ ದೆಹಲಿ ಅಂತಹ ಮುಖ್ಯ ಸ್ಥಾನಗಳಲ್ಲಿ ಎಲ್ಲಿ ಬರೋದು ಹೋಗೋದು ಬಹಳಷ್ಟು ಇರುತ್ತೆ ಅಲ್ಲಿ ಅದನ್ನು ಹಾಕಿ. तीन सीट पर हो सीढ़ी में तो और धर्म का नहीं आता. ಟಿನ್ ಶೀಟಲ್ಲಿ ಇರಲಿ, ಮೆಟ್ಲು ಚಿತ್ರದಲ್ಲಿ ಬೇರೆ ಧರ್ಮಗಳು ಬರೋದಿಲ್ಲ. ಮುಖ್ಯ ये दो ಚಿತ್ರ है समझाना ही इस पर. ಮುಖ್ಯವಾದದ್ದು ಎರಡೇ ಚಿತ್ರ, ಇದರ ಬಗ್ಗೆನೇ ತಿಳಿಸಬೇಕಾಗಿದೆ. पहले है बाबा का परिचय. ಬಾಬಾ ಸೇ ಹಿ ವರ್ಷಾ ಮಿಲ್ತಾ. ಮೊಟ್ಟ ಮೊದಲು ತಂದೆಯ ಪರಿಚಯ. ತಂದೆಯಿಂದಲೇ ಆಸ್ತಿ ಸಿಗುತ್ತೆ.
इस बात का निश्चय कराने बिगर तुम्हारा कुछ भी कोई समझ नहीं सके. ಈ ವಿಷಯದ ನಿಶ್ಚಯವನ್ನು ಮಾಡಿಸಿಲ್ಲ ಅಂದರೆ ತಮ್ಮ ವಿಷಯವನ್ನು ಯಾರು ಕೇಳೋದೇ ಇಲ್ಲ. एक बाप को ही नहीं समझा तो दूसरे चित्र पर ले जाना ही फालतू. ಒಬ್ಬ ತಂದೆಯನ್ನೇ ಅರ್ಥಕೊಂಡಿಲ್ಲ ಅಂದ ಮೇಲೆ ಬೇರೆ ಚಿತ್ರಗಳ ಕಡೆ ಕರ್ಕೊಂಡೋಗೋದು ವೇಸ್ಟ್ ಅಲ್ವಾ. ಅಲಫ್ ಕೋ ಸಮಜ್ನೆ ಬಿಗರ್ ಕುಚ್ ಬಿ ಸಮಜೆಂಗೆ. ತಂದೆಯನ್ನು ತಿಳ್ಕೊಂಡಿಲ್ಲ ಅಂದರೆ ಇನ್ನೇನೂ ಅರ್ಥ ಮಾಡ್ಕೊಳಲ್ಲ. ಬಾಪ್ ಕೆ ಪರಿಚಯ ಬಿಗರ್ ಅವ್ರ ಕೋಯಿ ಬಿ ಬಾತ್ ನಾ ಕರೋ. ತಂದೆಯ ಪರಿಚಯ ಬಿಟ್ಟು ಬೇರೆ ಮಾತುಗಳನ್ನೇ ಮಾತಾಡಬೇಡಿ. ಬಾಪ್ ಸೇ ಹಿ ಬೇಹದ್ ಕಾ ವರ್ಸಾ ಮಿಲ್ತಾ ಹೈ. ತಂದೆಯಿಂದಲೇ ಅನಂತವಾದ ಆಸ್ತಿ ಸಿಗತ್ತೆ. ಬಾಬಾ ಕ್ಯಾಲ್ ಕರ್ತಾ ಐಸಿ ಸಹಜ ಬಾತ್ ಕ್ಯೂ ನಹಿ ಸಮಜ್ತೆ. ತಂದೆಗೆ ಆಲೋಚನೆ ಬರ್ತಿದೆ, ಇಷ್ಟು ಸಹಜವಾದ ಮಾತು ಯಾಕೆ ಅರ್ಥ ಮಾಡ್ಕೊಳಲ್ಲ. ತುಮಾರಿ ಆತ್ಮ ಕಾ ಬಾಪ್ ವೋ ಶಿವ ಹೈ ಉನ್ಸೆ ಹಿ ವರ್ಸಾ ಮಿಲ್ತಾ. ನಿಮ್ಮ ಆತ್ಮದ ತಂದೆ ಅವರು ಶಿವ ಆಗಿದ್ದಾರೆ, ಅವರಿಂದ ಆಸ್ತಿ ಸಿಗತ್ತೆ. ತುಮ್ ಸಬ್ ಆಪಸ್ ಮೇ ಬ್ರದರ್ಸ್ ಹೋ, ಜಬ್ ಇಸ್ ಬಾತ್ ಕೋ ಭೂಲ್ತೆ ಹೋ ತಬ್ ತಮೋ ಪ್ರಧಾನ್ ಬನ್ ಜಾ. ತಾವೆಲ್ಲರೂ ಒಬ್ಬರಿಗೊಬ್ಬರು ಸಹೋದರರಾಗಿ ಯಾವಾಗ ಈ ವಿಷಯವನ್ನು ಮರಿತೀರಾ ಆಗ ತಮೋ ಪ್ರಧಾನ ಆಗ್ತೀರ. ಆ ಬಾಪ್ ಕೋ ಯಾದ್ ಕರೋ ತೋ ಸತೋ ಪ್ರಧಾನ್ ಬನ್ ಜಾಯೆಂಗೆ. ಈಗ ತಂದೆಯನ್ನ ನೆನಪು ಮಾಡಿ ಆಗ ಸತೋ ಪ್ರಧಾನ ಆಗ್ಬಿಡ್ತೀರಾ. ಮೂಲ ಬಾತ್ ಹೈ ಹಿ ರಚಯಿತಾ ರಚನಾ ಕೋ ಜಾನ ಕೊಯಿ ಬಿ ಜಾನ್ತೆ. ಮುಖ್ಯವಾದ ಮಾತು ರಚಯಿತ ಮತ್ತು ರಚನೆಯನ್ನು ತಿಳಿಯುವಂಥದ್ದು, ಆದರೆ ಇದು ಯಾರಿಗೂ ಗೊತ್ತಿಲ್ಲ. ऋषि मुनि भी जानते नहीं थे तो पहले बाबा का परिचय दे सबको आस्तिक बना. ಋಷಿ ಮುನಿಗಳಿಗೂ ಗೊತ್ತಿರಲಿಲ್ಲ ಅಂದ ಮೇಲೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಟ್ಟು ಆಸ್ತಿಕರಾಗಿ ಮಾಡಿ. ಬಾಬಾ ಕೇತೆ ಮುಜೆ ಜಾನ್ನೆ ಸೆ ತುಮ್ ಸಬ್ಕು ಜಾನ್ ಜಾಯ್. ತಂದೆ ತಿಳಿಸಿದರೆ ನನ್ನನ್ನು ನೀವು ಅರಿತಾಗ ಎಲ್ಲವನ್ನ ಅರ್ಥ ಮಾಡ್ಕೊಳ್ತೀರ. ಮುಜೆ ನಹಿ ಜಾನಾ ತೋ ಕುಚ್ ಬಿ ನಹಿ ಜಾನ್ತೆ ನಹಿ. ನನ್ನನ್ನು ತಿಳ್ಕೊಂಡಿಲ್ಲ ಅಂದರೆ ಏನೂ ತಿಳ್ಕೊಂಡಿಲ್ಲ. ಮುಫ್ತ್ ತುಮ್ ಅಪನಾ ಸಮಯ ವೇಸ್ಟ್ ಕರ್ತೆ ಹೋ. ಫ್ರೀಯಾಗಿ ನಿಮ್ಮ ಸಮಯವನ್ನು ನೀವೇ ವೇಸ್ಟ್ ಮಾಡ್ಕೊತೀರಾ. ಚಿತ್ರ ಆದೇವೆ ಜೋ ಡ್ರಾಮಾ ಅನುಸಾರ ಬನೆ ಹೇ ವೋ ಠೀಕ್ ಹೈ. ಚಿತ್ರಗಳೆಲ್ಲ ಡ್ರಾಮಾ ಅನುಸಾರ ಏನು ತಯಾರಾಗಿದೆ ಅದು ಸರಿ ಇದೆ. परंतु तुम इतना मेहनत करते हो फिर भी किसी के बुद्धि में बैठता. ಆದರೆ ತಾವು ಎಷ್ಟು ಶ್ರಮ ಮಾಡ್ತೀರಂದರೆ ಆದರೂ ಯಾರು ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ. ಬಾಬಾ ಕೇತೆ ಬಾಬಾ ಕ್ಯಾ ಹಮಾರೆ ಸಮझाने में कोई भूल है. ಮಕ್ಕಳು ಕೇಳ್ತಾರೆ, ತಂದೆ ನಾವು ತಿಳಿಸೋದ್ರಲ್ಲಿ ಏನಾದರೂ ತಪ್ಪಿದೆಯಾ. ಬಾಬಾ ಫಟ್ ಸೆ ಕೇ ದೇತೆ ಹಾ ಭೂಲ್ ಹೈ. अलफ को ही नहीं समझा तो फट से रवाना कर दो. ತಂದೆ ತಕ್ಷಣ ಅಂತಾರೆ ಹಾ ತಪ್ಪಿದೆ. ತಂದೆಯನ್ನೇ ತಿಳ್ಕೊಂಡಿಲ್ಲ ಅಂದರೆ ಆವಾಗ ತಕ್ಷಣ ಅವರನ್ನು ಕಳಿಸ್ಬಿಡಿ. ಬೋಲೋ ಜಬ್ ತಕ್ ಬಾಬಾ ಕೋ ನಹಿ ಜಾನಾ ತಬ್ ತಕ್ ತುಮಾರಿ ಬುದ್ಧಿ ಮೇ ಕುಚ್ ಭಿ बैठेगा. ತಿಳಿಸಿ, ಎಲ್ಲಿಯವರೆಗೂ ತಂದೆಯನ್ನು ನೀವು ತಿಳ್ಕೊಂಡಿಲ್ಲ ಅಲ್ಲಿಯವರೆಗೂ ನಿಮ್ಮ ಬುದ್ಧಿಯಲ್ಲಿ ಏನು ಕುತ್ಕೊಳ್ಳಲ್ಲ. तुम भी जब देही अभिमानी अवस्था में नहीं रहते हो तो आंखें क्रिमिनल रहती है. ತಾವು ಸಹ ಆತ್ಮಿಕ ಸ್ಥಿತಿಯಲ್ಲಿ ಇಲ್ಲ ಅಂದಾಗ ದೃಷ್ಟಿ ವಿಕಾರಿಯಾಗಿರುತ್ತೆ. ಸಿವಿಲ್ ತಬ್ ಬನೆಂಗಿ ಜಬ್ ಅಪನೆ ಕೋ ಆತ್ಮ ಸಮझेंगे. ನಿರ್ವಿಕಾರಿ ಆಗ ಆಗತ್ತೆ ಯಾವಾಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿತೀರಾ. देही अभिमानी होंगे तो फिर तुमको आंखें धोखा नहीं देंगे. ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ನಿಮ್ಮ ನೇತ್ರಗಳು ನಿಮಗೆ ಮೋಸ ಮಾಡೋದಿಲ್ಲ. देही अभिमानी नहीं तो माया धोखा देती रहेंगे, इसलिए पहले तो आत्मा अभिमानी बन. ಆತ್ಮಿಕ ಸ್ಥಿತಿಯಲ್ಲಿ ಇಲ್ಲ ಅಂದಾಗ ಮಾಯಾ ಮೋಸ ಮಾಡ್ತಾ ಇರುತ್ತೆ.
ಅದಕ್ಕೋಸ್ಕರ ಮೊಟ್ಟ ಮೊದಲು ಆತ್ಮ ಅಭಿಮಾನಿ ಆಗಬೇಕಾಗಿದೆ. ಬಾಬಾ ಕೇತೆ ಅಪನಾ ಚಾರ್ಟ್ ದಿಖಾವೋ ತೋ ಮಾಲೂಮ್ ಪಡೆ. ತಂದೆ ಅಂತಾರೆ, ನಿಮ್ಮ ಚಾರ್ಟ್ ಅನ್ನ ತೋರಿಸಿ ಆಗ ಗೊತ್ತಾಗತ್ತೆ. ಅಗರ್ ಅಭಿ ತಕ್ ಜೂಟ್ ಪಾಪ್ ಗುಸ್ಸಾ ಆಯ್ತೋ ಅಪನಾ ಹಿ ಸತ್ಯಾನಾಶ ಕರ್ತೆ. ಇಲ್ಲಿಯವರೆಗೂ ಸುಳ್ಳು, ಪಾಪ, ತಪ್ಪು ಎಲ್ಲವನ್ನ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಸತ್ಯಾನಾಶವನ್ನ ಮಾಡ್ಕೊತೀರಾ. बाबा चार्ट देखकर समझ जाते कि ये सत्य लिखा है या ये अर्थ भी नहीं समझा है. ಬಾಬಾ ಚಾರ್ಟನ್ನು ನೋಡಿ ತಿಳ್ಕೊಂತಾರೆ, ಇವರು ಸತ್ಯವನ್ನ ಬರೆದಿದ್ದಾರಾ ಅಥವಾ ಅರ್ಥನೇ ಗೊತ್ತಿಲ್ವಾ. ಸಬ್ ಬಚ್ಚೋं को ಬಾಬಾ कहते चार्ट लिख. ಎಲ್ಲ ಮಕ್ಕಳಿಗೆ ತಂದೆ ತಿಳಿಸ್ತಾರೆ, ಚಾರ್ಟ್ ಬರಿ. जो बच्चे योग में नहीं रहते वो इतनी सर्विस भी नहीं कर सकते. ಯಾವ ಮಕ್ಕಳು ಯೋಗದಲ್ಲಿ ಇರೋದಿಲ್ಲ ಅವರು ಅಷ್ಟೊಂದು ಸೇವೆಯನ್ನು ಮಾಡೋದಿಲ್ಲ. ಜವಹರ್ नहीं ಬರ್ತಾ ಬಲ್ ಬಾಬಾ कहते ಕೋಟೋ में कोई निकलेगा. ತೀಕ್ಷ್ಣತೆ ತುಂಬೋದೇ ಇಲ್ಲ. ಬರೀ ಬಾಬಾ ತಿಳಿಸ್ತಾರೆ, ಕೋಟಿಯಲ್ಲಿ ಕೆಲವರು ಮಾತ್ರ ಬರ್ತಾರೆ. परंतु जब तुम खुद ही योग में नहीं रहते तो दूसरों को फिर कैसे कहेंगे. ತಾವು ಸ್ವಯಂವೇ ಯೋಗದಲ್ಲಿ ಇಲ್ಲ ಅಂದಾಗ ಇತರರಿಗೆ ಹೆಂಗೆ ತಿಳಿಸ್ತೀರಾ. सन्यासी कहते सुख कांग विष्टा समान है वह सुख का नाम ही नहीं लेते. ಸನ್ಯಾಸಿಗಳಂತಾರೆ ಸುಖ ಕಾಂಗವಿಷ್ಟ ಸಮಾನ, ಅವರು ಸುಖದ ಹೆಸರನ್ನೇ ತಗೊಳ್ಳೋದಿಲ್ಲ. तुम जानते हो भक्ति अता है उसमें कितनी आवाज है, तुम्हारी नॉलेज तो बहुत शांति की. ತಮಗೆ ಗೊತ್ತಿದೆ ಭಕ್ತಿ ಎಷ್ಟೊಂದಿದೆ, ಅದರಲ್ಲಿ ಎಷ್ಟೊಂದು ಶಬ್ದ ಇರುತ್ತೆ. ತಮ್ಮ ಜ್ಞಾನದಲ್ಲಿ ಬಹಳಷ್ಟು ಶಾಂತಿ ಇದೆ. ಬೋಲೋ ಶಾಂತಿ ಕಾ ಸಾಗರ್ ತೋ ಬಾಬಾ ಹಿ ಹೈ. ತಿಳಿಸಿ, ಶಾಂತಿಯ ಸಾಗರ ತಂದೆನೇ ಆಗಿದ್ದಾರೆ. अपने को आत्मा समझ बाबा को याद करना है. बाप कहते मन बनाओ. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ತಂದೆ ತಿಳಿಸ್ತಾರೆ ಮನ್ಮನಾಭವ. ये अक्षर में नहीं कहो इंदू की ही ಹಿಂದಿ ಭಾಷಾ. ಈ ಅಕ್ಷರವನ್ನು ತಿಳಿಸಕ್ಕೆ ಹೋಗ್ಬೇಡಿ, ಹಿಂದೂಸ್ತಾನದ್ದು ಹಿಂದಿ ಭಾಷೆ ಅಲ್ವಾ. फिर संस्कृत दूसरी भाषा क्यों, अब इन सब ಭಾಷಾओं को छोड़. ನಂತರ ಈ ಸಂಸ್ಕೃತ ಬೇರೆ ಭಾಷೆ ಏನಕ್ಕೆ, ಈಗ ಈ ಎಲ್ಲ ಭಾಷೆಗಳನ್ನು ಬಿಡಿ. पहले तुम भाषण करो कि अपने को आत्मा समझो. ಮೊಟ್ಟ ಮೊದಲು ತಾವು ಭಾಷಣ ಮಾಡಿ ತಮ್ಮನ್ನು ತಾವು ಆತ್ಮ ಅಂತ ತಿಳಿಯಿರಿ. बहुत है जो अपने को आत्मा भी नहीं समझ सकते, याद नहीं कर सकते. ಬಹಳಷ್ಟು ಜನ ಇದ್ದಾರೆ, ತಮ್ಮನ್ನು ತಾವು ಆತ್ಮ ಅಂತ ತಿಳಿಯೋದೇ ಇಲ್ಲ, ನೆನಪು ಮಾಡೋದಿಲ್ಲ. अपने गोट को कोई समझ ना सके. ತಮ್ಮ ಲಾಸ್ ಅನ್ನ ತಾವು ಸ್ವಯಂ ತಿಳ್ಕೊಳೋದಿಲ್ಲ. कल्याण तो है ही बाबा की याद में और कोई सत्संग में ऐसे नहीं कहते अपने को आत्मा समझ बाबा को याद करो. ತಂದೆಯ ನೆನಪಿನಿಂದಲೇ ನಮ್ಮ ಕಲ್ಯಾಣ ಇದೆ. ಬೇರೆ ಯಾವುದೇ ಸತ್ಸಂಗದಲ್ಲಿ ಈ ರೀತಿ ಯಾರು ತಿಳಿಸೋದಿಲ್ಲ. ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು. बच्चे कभी बाबा को एक जगह बैठ याद करते हैं क्या. ಉಡ್ತೆ बैठते ಬಾಬಾ ಕಿ ಯಾದ್ ಹೈ ಹಿ. ಮಕ್ಕಳು ಎಂದಾದರೂ ತನ್ನ ತಂದೆಯನ್ನು ಒಂದೇ ಕಡೆ ಕುತ್ಕೊಂಡು ನೆನಪು ಮಾಡ್ತಾರೇನು. ನಡೀತಾ ಓಡಾಡ್ತಾ ತಂದೆಯ ನೆನಪಂತೂ ಇದ್ದೇ ಇದೆ. ಆತ್ಮ ಅಭಿಮಾನಿ बनने की प्रैक्टिस करनी है. ಆತ್ಮ ಅಭಿಮಾನಿ ಆಗುವ ಅಭ್ಯಾಸವನ್ನು ಮಾಡಬೇಕಾಗಿದೆ. तुम बहुत बोलते हो अपना बोलना नहीं चाहिए. ತಾವು ಬಹಳಷ್ಟು ಮಾತಾಡ್ತೀರ, ಇಷ್ಟೆಲ್ಲ ಮಾತಾಡುವ ಅವಶ್ಯಕತೆನೇ ಇಲ್ಲ. ಮೂಲ बात है याद की यात्रा की योग अग्नि से ही तुम पावन बने. ಮುಖ್ಯವಾದ ಮಾತು ನೆನಪಿನ ಯಾತ್ರೆ ಇದಾಗಿದೆ.
ಯೋಗದ ಅಗ್ನಿಯಿಂದಲೇ ತಾವು ಪಾವನ ಆಗ್ತೀರಾ. ये समय सब दुखी है सुख मिलता ही है पावन बनने से. ಈ ಸಮಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಸುಖ ಸಿಗತ್ತೆ ಪಾವನರಾಗೋದ್ರಿಂದ. तुम आत्मा अभिमानी हो किसी को समझाए तो उसको तीर लगे. ತಾವು ಆತ್ಮ ಅಭಿಮಾನಿಯಾಗಿ ಇತರರಿಗೆ ತಿಳಿಸಿದಾಗ ಬಾಣ ನಾಟತ್ತೆ. कोई खुद विकारी है और किसी को कहे निर्विकारी बनो तो उनको तीर नहीं लगेगा. ಯಾರಾದರೂ ಸ್ವಯಂ ವಿಕಾರಿಯಾಗಿದ್ದು ಇತರರಿಗೆ ನಿರ್ವಿಕಾರಿ ಆಗಿ ಅಂತ ತಿಳಿಸಿದಾಗ ಬಾಣ ನಾಟೋದಿಲ್ಲ. बाबा कहते बच्चे तुम खुद याद की यात्रा पर नहीं रहते इसलिए तीर भी नहीं लगता. ತಂದೆ ತಿಳಿಸ್ತಾರೆ, ಮಕ್ಕಳೇ ತಾವು ಸ್ವಯಂ ನೆನಪಿನ ಯಾತ್ರೆಯಲ್ಲೇ ಇರೋದಿಲ್ಲ, ಅದಕ್ಕೆ ಬಾಣ ನಾಟೋದೇ ಇಲ್ಲ. अब बाबा कहते बीती सो बीती पहले अपने को सुधारो. ತಂದೆ ತಿಳಿಸ್ತಾರೆ, ಏನಾಗೋಯ್ತು ಅದಾಗೋಯ್ತು, ಮೊಟ್ಟ ಮೊದಲು ತಮ್ಮನ್ನ ತಾವು ಸುಧಾರಣೆ ಮಾಡಿಕೊಳ್ಳಿ. दिल से पूछो हम अपने को आत्मा समझ बाबा को कितना याद करते हैं. ಹೃದಯದಿಂದ ಕೇಳಿ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನು ಎಷ್ಟು ನೆನಪು ಮಾಡ್ತೀರಾ. जो बाप हमको विश्व का मालिक बनाते हम शिव बाबा के बच्चे हैं तो जरूर हमको विश्व का मालिक बना. ತಂದೆ ನಮ್ಮನ್ನ ವಿಶ್ವದ ಮಾಲೀಕರಾಗಿ ಮಾಡ್ತಿದ್ರು. ನಾವು ಶಿವಬಾಬಾವರ ಮಕ್ಕಳು ಅಂದ ಮೇಲೆ ವಿಶ್ವದ ಮಾಲೀಕರು ಆಗಲೇಬೇಕಲ್ಲ. वही एक माशिक आकर तुम्हारे सामने खड़ा हुआ है तो उनके साथ बहुत लव होनी चाहिए. ಆ ಒಂದು ಪ್ರಿಯತಮ ತಮ್ಮ ಸಮ್ಮುಖದಲ್ಲಿ ಬಂದು ನಿಂತಿದ್ದಾರೆ ಅಂದ ಮೇಲೆ ಅವರ ಜೊತೆ ಬಹಳಷ್ಟು ಪ್ರೀತಿ ಇರಬೇಕಲ್ಲ. ಪ್ಯಾರ್ ಮನ ಯಾದ್, ಪ್ರೀತಿ ಎಂದರೆ ನೆನಪು. शादी होती तो स्त्री का पति के साथ कितना लव होता. ಮದುವೆಯಾದಾಗ ಸ್ತ್ರೀಗೆ ತನ್ನ ಪತಿಯ ಜೊತೆ ಎಷ್ಟು ಪ್ರೀತಿ ಇರುತ್ತೆ. तुम्हारी भी सगाई हुई है शादी नहीं है. ನಿಮ್ದು ಸಹ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಿಲ್ಲ. वो तो जब विष्णुपुरी में जाएंगे पहले शिव बाबा के पास जाएंगे फिर ससुर घर जाए. ಅದು ವಿಷ್ಣುಪುರಿಗೆ ಹೋದಾಗ ಮೊದಲು ಶಿವಬಾಬಾವ್ರ ಹತ್ರ ಹೋಗ್ತೀರಾ, ಮತ್ತೆ ಅತ್ತೆ ಮನೆಗೆ ಹೋಗ್ತೀರಾ. सगाई की खुशी कम होती है क्या. सगाई हुई और याद पक्की हो गई. ಎಂಗೇಜ್ಮೆಂಟಿನ ಖುಷಿ ಕಡಿಮೆ ಏನಿರುತ್ತೇನು, ಎಂಗೇಜ್ಮೆಂಟ್ ಆಯಿತು ನೆನಪು ಪಕ್ಕ ಆಗ್ಬಿಡತ್ತಲ್ಲ. सतयुग में भी सगाई होती परंतु वहाँ सगाई कब टूटती नहीं है. ಅಕಾಲಿ ಮೃತ್ಯು नहीं होती. ಸತ್ಯುಗದಲ್ಲೂ ಸಹ ಎಂಗೇಜ್ಮೆಂಟ್ ಆಗುತ್ತೆ, ಅಲ್ಲಿ ಎಂದೂ ಸಹ ಅದು ಮುರಿದೋಗೋದಿಲ್ಲ. ಅಕಾಲಿ ಮೃತ್ಯು ಅಲ್ಲಿ ಆಗೋದೇ ಇಲ್ಲ. यहाँ तो यहाँ होती है तुम बच्चों को भी गृहस्थ व्यवहार में रहते पवित्र बन. ಇಲ್ಲಂತೂ ಇವೆಲ್ಲ ನಡೀತಾ ಇರುತ್ತೆ. ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗಬೇಕು. बल बहुत नजदीक भी रहते फिर भी उन्नति नहीं होती. ಬಲೆ ಬಹಳಷ್ಟು ಹತ್ತಿರ ಇರ್ತಾರೆ, ಆದರೂ ಉನ್ನತಿ ಆಗೋದಿಲ್ಲ. जो उस लव से आती उनकी बहुत उन्नति होती. ಯಾರು ಅಷ್ಟೊಂದು ಪ್ರೀತಿಯಿಂದ ಬರ್ತಾರೆ ಅವರ ಉನ್ನತಿ ಆಗ್ಬಿಡುತ್ತೆ. यादी नहीं तो लव भी नहीं रहता तो उसकी शिक्षाओं को भी धारण नहीं कर सकते. ನೆನಪೇ ಇಲ್ಲ ಅಂದರೆ ಪ್ರೀತಿನೂ ಇರಲ್ಲ. ಅಂದಮೇಲೆ ಅವರ ಶಿಕ್ಷಣಗಳನ್ನು ಧಾರಣೆ ಮಾಡೋದಕ್ಕೆ ಆಗೋದಿಲ್ಲ. ಭಗವಾನ್ ವಾಚ್ तुम बच्चे सबको यही पैगाम दो कि काम महाशत्रु है जो आदि मध्य अंत दुख देता है. ಭಗವಂತನ ಮಹಾವಾಕ್ಯ, ತಾವು ಮಕ್ಕಳು ಎಲ್ಲರಿಗೂ ಇದೇ ಸಂದೇಶವನ್ನು ಕೊಡಿ. ಕಾಮ ಮಹಾಶತ್ರು ಆಗಿದೆ, ಇದು ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುತ್ತೆ. तुम तो पवित्र सतयुग के मालिक थे अभी तुम गिरकर गंदे बन पड़े हो. ತಾವು ಪವಿತ್ರ ಸತ್ಯುಗದ ಮಾಲೀಕರಾಗಿದ್ರಿ, ಈಗ ತಾವು ಕೆಳಗಡೆ ಬಿದ್ದು ಕೊಳಕಾಗ್ಬಿಟ್ಟಿದ್ದೀರಾ. अब
ये अंतिम जन्म फिर से पवित्र बनो, ಈ ಅಂತಿಮ ಜನ್ಮದಲ್ಲಿ ಮತ್ತೆ ಪವಿತ್ರರಾಗಿ काम चिता पर बैठने का हथियार कैंसल करो। तुम बच्चे जब योग में बोलेंगे तब किसी के बुद्धि में बैठो। ಕಾಮ ಚಿತೆಯಲ್ಲಿ ಕುತ್ಕೊಳ್ಳುವಂತಹ ಶಸ್ತ್ರಗಳನ್ನು ಕ್ಯಾನ್ಸಲ್ ಮಾಡಿ. ತಾವು ಮಕ್ಕಳು ಯಾವಾಗ ಯೋಗದಲ್ಲಿ ಮಾತಾಡ್ತೀರಾ ಆಗ ಇತರರ ಬುದ್ಧಿಯಲ್ಲಿ ಕುತ್ಕೊಳ್ಳುತ್ತೆ. ज्ञान तलवार में योग जौहर चाहिए, पहले मुख्य है एक बार. ಜ್ಞಾನ ಖಡ್ಗದಲ್ಲಿ ಯೋಗದ ತೀಕ್ಷ್ಣತೆ ಬೇಕು. ಮೊಟ್ಟ ಮೊದಲ ಮಾತು ಇದೊಂದೇ ಆಗಿದೆ. बच्चे कहते बाबा हम बहुत मेहनत करते हैं तब मुश्किल कोई निकलता. ಮಕ್ಕಳು ತಿಳಿಸ್ತಾರೆ, ಬಾಬಾ ನಾವು ಬಹಳಷ್ಟು ಶ್ರಮ ಮಾಡ್ತೀವಿ, ಆಗ ಯಾರಾದರೂ ಬಹಳ ಕಷ್ಟದಿಂದ ಬರ್ತಾರೆ. बाबा कहते योग में रहकर समझाओ, याद की यात्रा की मेहनत करो. ತಂದೆ ತಿಳಿಸ್ತಾರೆ, ನೆನಪಿನಲ್ಲಿ ಇದ್ದು ತಿಳಿಸಿ, ನೆನಪಿನ ಯಾತ್ರೆ ಶ್ರಮವನ್ನು ಮಾಡಿ. ರಾವಣ से हारकर विकारी बनते हो, अब निर्विकारी बनो. ರಾವಣನಿಂದ ಸೋತು ವಿಕಾರಿ ಆಗ್ಬಿಟ್ಟಿದ್ದೀರಾ, ಈಗ ನಿರ್ವಿಕಾರಿಯಾಗಿ. बाबा की याद से तुम्हारी सब मनोकामनाएं पूरा हो जाए. ಬಾಬಾ ಸ್ವರ್ಗಕ ಮಾಲೀಕನ. ತಂದೆಯ ನೆನಪಿನಿಂದ ನಿಮ್ಮ ಎಲ್ಲ ಮನಸ್ಸಿನ ಇಚ್ಛೆಗಳು ಪೂರ್ತಿಯಾಗುತ್ತೆ. ಬಾಬಾ ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ. बाबा डायरेक्शन तो बहुत देते परंतु बच्चे अच्छी तरह कैच नहीं करते और बातों में चले जाते. ಬಾಬಾ ಡೈರೆಕ್ಷನ್ ಅಂತೂ ಬಹಳಷ್ಟು ಕೊಡ್ತಾರೆ, ಆದರೆ ಮಕ್ಕಳು ಚೆನ್ನಾಗಿ ಕ್ಯಾಚ್ ಮಾಡೋದಿಲ್ಲ, ಬೇರೆ ಬೇರೆ ಮಾತುಗಳಲ್ಲಿ ಹೊಟ್ಟೋಗ್ಬಿಡ್ತಾರೆ. मुख्य तो बाबा का पैगाम दो परंतु खुद ही याद नहीं करेंगे तो दूसरों को कैसे कहेंगे, ತಗಿ नहीं ಚಲೆ. ಮುಖ್ಯವಾದ ಮಾತು ತಂದೆಯ ಸಂದೇಶವನ್ನು ಕೊಡಿ, ಆದರೆ ಸ್ವಯಂ ನೆನಪು ಮಾಡಿಲ್ಲ ಅಂದರೆ ಇತರರಿಗೆ ಹೆಂಗೆ ತಿಳಿಸಕ್ಕೆ ಸಾಧ್ಯ? ಮೋಸ ಮಾಡಬೇಡಿ. दूसरों को कहे विकारने नहीं जाओ, खुद जाए तो जरूर दिल खाएंगी. ಇತರರಿಗೆ ಅಂತೀರಾ ವಿಕಾರದಲ್ಲಿ ಹೋಗಬೇಡಿ, ಸ್ವಯಂ ಹೋದಾಗ ಹೃದಯ ತಿನ್ನತ್ತೆ. ऐसे भी ठग है इसलिए बाबा कहते मूल बात है ही हालत. ಇಂಥ ಮೋಸಗಾರರು ಇದ್ದಾರೆ, ಅದಕ್ಕೆ ಬಾಬಾ ಹೇಳ್ತಾರೆ ಮುಖ್ಯವಾದ ಮಾತು ತಂದೆಯ ಬಗ್ಗೆ ತಿಳಿಸಿ. ಅಲಫ್ ಕೋ ಜಾನ್ನೆ ಸೆ ತುಮ್ ಸಬ್ ಕುಚ್ ಜಾನ್ ಜಾಯೆಂಗೆ. ತಂದೆಯನ್ನು ತಿಳಿದಾಗ ತಾವು ಎಲ್ಲವನ್ನ ತಿಳ್ಕೊಂಡ್ಬಿಡ್ತೀರಾ. ಅಲಫ್ ಕೋ ನಾ ಜಾನ್ನೆ ಸೆ ತುಮ್ ಕುಚ್ ಭಿ ನಹಿ ಸಮಜ್ ಸಕೆ. ತಂದೆಯನ್ನು ತಿಳಿಯದೇ ಇದ್ದಾಗ ತಾವು ಏನೂ ಸಹ ತಿಳಿದಿಲ್ಲ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणೆಗೋಸ್ಕರ मुख्य सार. आंदरूनी बाबा की याद की खुशी में रहकर फिर दूसरों को बाबा का परिचय देना है. ಅನಂತವಾದ ತಂದೆಯ ನೆನಪಿನ ಖುಷಿಯಲ್ಲಿದ್ದು ಇತರರಿಗೂ ಸಹ ತಂದೆಯ ಪರಿಚಯವನ್ನು ಕೊಡಿ. ಸಬ್ಕೋ ಏಕ್ ಬಾಬಾ ಕಿ ಮಹಿಮಾ ಸುನಾನಿ. ಎಲ್ಲರಿಗೂ ಒಬ್ಬ ತಂದೆಯ ಮಹಿಮೆಯನ್ನು ತಿಳಿಸಬೇಕಾಗುತ್ತೆ. ಎರಡನೇದು, आत्मा अभिमानी बनने की बहुत प्रैक्टिस करनी है, बहुत बोलना नहीं. ಆತ್ಮ ಅಭಿಮಾನಿ ಆಗುವಂತಹ ಬಹಳಷ್ಟು ಅಭ್ಯಾಸವನ್ನು ಮಾಡಬೇಕಾಗಿದೆ, ಬಹಳಷ್ಟು ಮಾತಾಡಬಾರ್ದಾಗಿದೆ. बीती सो बीती का स्वयं को सुधारना. ಏನಾಗೋಯ್ತು ಅದಾಗೋಯ್ತು, ಈಗ ಸ್ವಯಂವನ್ನು ಸುಧಾರಣೆ ಮಾಡ್ಕೋಬೇಕಾಗಿದೆ. याद की यात्रा का सच्चा चार्ट रखना है. ನೆನಪಿನ ಯಾತ್ರೆಯ ಸತ್ಯವಾದ ಚಾರ್ಟನ್ನು ಇಡಿ. इंदिन वरदान. ब्राह्मण जीवन में मेजॉरिटी अनुभूतियों द्वारा रमणीयता का अनुभव करने वाले संपन्न आत्मा.
ब्राह्मण जीवन में वैरायटी अनुभूतियों द्वारा रमणीकता का अनुभव करने वाले संपन्न आत्मा भव. ಬ್ರಾಹ್ಮಣ ಜೀವನದಲ್ಲಿ ವೆರೈಟಿ ಅನುಭೂತಿಗಳ ಮುಖಾಂತರ ರಮಣೀಕತೆಯ ಅನುಭವವನ್ನು ಮಾಡುವಂಥವರು ಸಂಪನ್ನ ಆತ್ಮ ಭವ. जीवन में हर मनुष्य आत्मा की पसंदी ವೆರೈಟಿ. ಜೀವನದಲ್ಲಿ ಪ್ರತಿ ಮಾನವ ಆತ್ಮದ ಇಚ್ಛೆ ಬೇರೆ ಬೇರೆ ಇರುತ್ತೆ. तो सारे दिन में भिन्न भिन्न संबंध भिन्न भिन्न स्वरूप का ವೆರೈಟಿ ಅನುಭವ करो. ಇಡೀ ದಿನ ಭಿನ್ನ ಭಿನ್ನ ಸಂಬಂಧ ಭಿನ್ನ ಭಿನ್ನ ಸ್ವರೂಪದ ವೆರೈಟಿ ಅನುಭವ ಮಾಡಿ. तो बहुत रमणीक जीवन का अनुभव करें. ಬಹಳಷ್ಟು ರಮಣೀಕ ಜೀವನದ ಅನುಭವ ಆಗ ಮಾಡ್ತೀರಾ. ब्राह्मण जीवन भगवान से सर्व संबंध अनुभव करने वाली संपन्न जीवन है. ಬ್ರಾಹ್ಮಣ ಜೀವನ ಭಗವಂತನಿಂದ ಸರ್ವ ಸಂಬಂಧ ಅನುಭವ ಮಾಡುವಂತಹ ಸಂಪನ್ನ ಜೀವನ ಆಗಿದೆ. इसलिए एक भी संबंध की कमी नहीं कर. ಅದಕ್ಕೋಸ್ಕರ ಒಂದು ಸಂಬಂಧದ ಕಡಿಮೆನೂ ಇಟ್ಕೋಬೇಡಿ. अगर कोई छोटा या हल्का आत्मा का संबंध मिक्स हो गया तो सर्व शब्द समाप्त हो जाए. ಯಾವುದಾದರೂ ಸಣ್ಣ ಹಗುರವಾದ ಆತ್ಮದ ಸಂಬಂಧದ ಮಿಕ್ಸ್ ಆಗೋಯ್ತು ಅಂದಾಗ ಸರ್ವ ಅನ್ನುವ ಶಬ್ದ ಹೋದಂಗೆ ಅಲ್ವಾ. जहाँ सर्व है वहाँ संपन्नता है, इसलिए सर्व संबंध से स्मृति स्वरूप. ಇಲ್ಲಿ ಸರ್ವ ಅನ್ನೋದಿರುತ್ತೆ, ಅಲ್ಲಿ ಸಂಪನ್ನತೆ ಇರುತ್ತೆ. ಅದಕ್ಕೋಸ್ಕರ ಸರ್ವ ಸಂಬಂಧಗಳಿಂದ ಸ್ಮೃತಿ ಸ್ವರೂಪರಾಗಿ. ಸ್ಲೋಗನ್ ಆಗಿದೆ. बाप समान अव्यक्त पार्टधारी बन प्रकृति के हर दृश्य को देखो तो हलचल में नहीं आए. ತಂದೆ ಸಮಾನ ಅವ್ಯಕ್ತ ಪಾತ್ರಧಾರಿಗಳಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನು ನೋಡಿ ಆಗ ಏರುಪೇರಿನಲ್ಲಿ ಬರೋದಿಲ್ಲ.